ಆತ್ಮೀಯರೇ ನಮಸ್ಕಾರ. ಶಿವಕೋಟ್ಯಾಚಾರ್ಯ ಬರೆದಿರತಕ್ಕಂತಹ ಅಗ್ನಿಭೂತಿ ವಾಯುಭೂತಿಯರ ಕಥೆ ಈ ಪಾಠವನ್ನ ವಾಚನ ಮಾಡ್ತಾ ಇದ್ದೇನೆ. ಈ ಜಂಬೂದ್ವೀಪದ ಭರತ ಕ್ಷೇತ್ರದೋಳ್ ವತ್ಸೆ ಎಂಬುದು ನಾಡು, ಅಲ್ಲಿ ಕೌಸಂಬಿ ಎಂಬುದು ಪೊಳಲ್, ಅದನ್ ಆಳ್ವೋಣ್ ಅತಿಬಳನ್ ಎಂಬ ಅರಸನ್, ಆತನ ಮಹಾದೇವಿ ಮನೋಹರಿ ಎಂಬೋಳ್, ಪೆಸರ್ಗೆ ತಕ್ಕಂತೆ ನೋಡಿದರ್ ಎಲ್ಲರ ಕಣ್ಣಾಲಿಗೆ ಸೊಗೈಸುವಳ್, ಸತ್ಯ ಶೌಚ ಆಚಾರಂಗಳಿಂ ಕೂಡಿದೋಳ್, ಅತ್ಯಂತ ರೂಪಲಾವಣ್ಯ ಸೌಭಾಗ್ಯ ಕಾಂತಿ ಹಾವಭಾವ ವಿಲಾಸ ವಿಭ್ರಮಗಳನ್ ಒಡೆಯಳ್. ಅಂತೂ ಅವರ್ಗಳ್ ಇಷ್ಟ ವಿಷಯ ಕಾಮಭೋಗಗಳನ್ ಅನುಭವಿಸುತ್ತಾ ಇರೆ. ಮತ್ತು ಆ ಅರಸನ ಮಂತ್ರಿ ಸೋಮಶರ್ಮನ್ ಎಂಬೋಣ್, ಆತನ ಭಾರ್ಯೆ ಕಾಶ್ಯಪಿ ಎಂಬೋಳ್. ಇರ್ವರ್ಗಂ ಮಕ್ಕಳ್ ಅಗ್ನಿಭೂತಿ ವಾಯುಭೂತಿ ಎಂಬ ಅವರ್ಗಳ್ ತಾಯ ತಂದೆವಿರ್ ಕೇಳ್ಪಿಯಂ ಗೆಯ್ಯದ ವೇದಂ ಮೊದಲಾಗೊಡೆ ಶಾಸ್ತ್ರಗಳನ್ ಓದದೆ ತಂದೆ ಪಡೆದ ಕಸವರಮಂ ಬಿಯಂಗೆಯುತ್ತುಂ ಸಪ್ತ ವ್ಯಸನ ಅಭಿಭೂತರಾಗಿ ನೆಗಳುತ್ತಿರೆ. ಇರೆ ಫಲಕಾಲದಿಂ ತಂದೆ ಕಳಿದೊಡೆ ಸೋಮಶರ್ಮಂಗೆ ಮಕ್ಕಳೋಳ್ 6 ಇಲ್ಲ ಎಂದು ಅರಸಂ ಬೆಸಗೊಂಡೊಡೆ ಒಳರ್ ಎಂದು ಪೇಳ್ದೊಡೆ. ಅವರ್ಗೆ ಬಳಿ ಅಟ್ಟಿ ವರಿಸಿ ಮಜ್ಜನದೋಳ್ ಮಿಸಿಸಿ ಉಡಿಸಿ ತುಡಿಸಿ ಊಡಿ ತಂಬುಲಂ ಕೊಟ್ಟು ಉಬ್ಬೇಗಂ ಪಡೆದಿರಿ ಎಂದು ನುಡಿದ. ಅವರ್ಗಳ್ ದುಃಖಮನ್ ಅಳಿಸಿ ಬೀಡಿಂಗೆ ಪೋಗಲ್ ಹೇಳ್ದುಂ. ಕೆಲವು ದಿವಸಂ ಬಳಿಯಟ್ಟಿ ವರಿಸಿ ನೀವು ಆವ ಓದುಗಳಂ ಬಲ್ಲಿರ್ ಎಂದು ಈರ್ವರುಮಂ ಬೆಸಗೊಂಡೊಡೆ. ಅವರ್ಗಳ್ ತಲೆಯಂಬಾಗಿ ಮರುಮಾತುಗೊಡದೆ ಕಣ್ಣ ನೀರಂ ತೀವಿ ನೆಲನಂ ಬರೆಯುತ್ತಾ ಇರೆ. ಸಭೆಯೋಳ್ ಇದ್ದರ್ ಅವರ್ಗಳ್ ಎಲ್ಲಂ ಇವರ್ ಮೂರ್ಖರ್, ಏನುಂ ಓದುಗಳನ್ ಅರಿಯರ್, ಸಪ್ತವ್ಯಸನ ಅಭಿಭೂತರ್ ಎಂದು ಅರಸಂಗೆ ಪೇಳ್ದೊಡೆ. ಅರಸನ್ ಅವರ್ಗಳನ್ ಅಟ್ಟಿ ಕಳೆದು ಅವರ ದಾಯಿಗಂ ಶಾಸ್ತ್ರಂಗಳಂ ಬಲ್ಲೋಂಗಂ ಮಂತ್ರಿ ಪದವಿಯಂ ಬಾಳುಮಂ ಪ್ರತಿಪತ್ತಿಯುಮಂ ಕೊಟ್ಟುದಂ ಕೇಳ್ದ. ಈರ್ವರುಂ ಉಬ್ಬೇಗಂ ಪಟ್ಟು ವೈರಾಗ್ಯ ಪರಾಯಣರಾಗಿ ಕಪ್ಪಡಮಂ ಉಟ್ಟು ಬೈಕಿಂದಿರಿದು ಇನ್ನು ಅಪ್ಪೊಡೆ ಓದುವಂ ಎಂದು ತಾಯಿಗೆ ನುಡಿದೊಡೆ. ಅಂತೂ ಅಪ್ಪೊಡೆ ಮಕ್ಕಳಿರ ಮಗಧೆ ಎಂಬುದು ನಾಡು, ಅಲ್ಲಿ ರಾಜಗೃಹ ಎಂಬುದು ಪೊಳಲ್, ಅದನ್ ಆಳ್ವೋಂ ಸುಬಲನ್ ಎಂಬ ಅರಸನ್, ಆತನ ಮಹಾದೇವಿ ಸುಪ್ರಭೆ ಎಂಬೋಳ್. ಅವರ್ಗೆ ಮಂತ್ರಿ ಎಮ್ಮ ಅಣ್ಣಂ ಸೂರ್ಯಮಿತ್ರನ್ ಎಂಬೋಂ ಎಲ್ಲಾ ಓದುಗಳಮಂ ಬಲ್ಲೋಣ್. ಆತಂ ನಿಮ್ಮನ್ ಓದಿಸಿ ಯೋಗ್ಯರಂ ಮಾಡು ಅಂತಿರೆ ನಿರೂಪಿಸಿ ಕಲ್ಪಿಸಿ ಓಲೆಯಂಬರೇಸಿ ನಿಮ್ಮ ಕೈಯೋಳ್ ಅಟ್ಟಿದ ಪೆಂ. ನಿಮುಂ ಪೋಗಿ ನಿಮ್ಮ ಮಾವನ ಪಕ್ಕದೋಳ್ ಓದಿಂ ಎಂದು ಓಲೆಯಂ ಬರೆಯಿಸಿ ಕೊಟ್ಟೊಡೆ. ಅವರ್ಗಳುಮಂ ತಾಯಂ ಬೀಳ್ಕೊಂಡು ಕತಿಪಯ ದಿವಸಗಳಿಂ ರಾಜಗೃಹಮಣ್ ಎಯ್ದಿ ಸೂರ್ಯಮಿತ್ರನ ಮನೆಯಂ ಬೆಸಗೊಂಡು ಹೋಗಿ ಕಂಡು ಓಲೆಯನ್ ಇಕ್ಕಿದೊಡೆ. ಸೂರ್ಯಮಿತ್ರನ್ ಎಲ್ಲಿಂ ಬಂದಿರ್ ಆರ್ ಓಲೆ ಎಂದು ಬೆಸಗೊಂಡೊಡೆ. ಕೌಸಂಬಿಯಂ ಬಂದೆವು, ನಿಮ್ಮ ತಂಗೆಯಪ್ಪ ಕಾಶ್ಯಪಿ ಅಟ್ಟಿದ ಓಲೆ ಎಂದೊಡೆ. ಓಲೆಯಂ ಬಾಜಿಸಿ ನೋಡಿ ಸೋಮಶರ್ಮಂ ಕಳಿದುದುಮಂ ಮಂತ್ರಿ ಪದವಿ ಪೆರರ್ಗೆ ಆದುದುಮಂ. ಮಕ್ಕಳ್ ಸಪ್ತ ವ್ಯಸನ ಅಭಿಭೂತರಾಗಿ ಬಾಳಿನ್ ಕಟ್ಟುದುಮಂ. ಶಾಸ್ತ್ರಜ್ಞರುಂ ಬುದ್ಧಿ ಒಡೆಯರುಂ ಯೋಗ್ಯರುಮಂ ಅಪ್ಪಂತು ಮಾಡಿಂ ಎಂದು ಮಕ್ಕಳಂ ತನಗೆ ನಿರೂಪಿಸಿ ಅಟ್ಟಿದುದುಮನ್. ಇಂತು ಎಲ್ಲಂ ಭಾಜಿಸಿ ನೋಡಿ ಇವಂದಿರ್ಗೆ ಪಸರಂ ಕೊಟ್ಟೆನ್ ಅಪ್ಪೊಡೆ. ಮುನ್ನಿನ ಅಂತೂ ಉರ್ಕಿ ಕಿಡುವರ್ ಎಂದು ಮನದೇ ಬಗೆದು ಅಗ್ನಿಭೂತಿ ವಾಯುಭೂತಿಗಳಿಗೆ ಇಂತೆಂದಂ. ಕಾಶ್ಯಪಿ ಎಂಬೋಳ್ ಎನಗೆ ತಂಗೆ ಇಲ್ಲ, ಸೋಮಶರ್ಮನ್ ಎಂಬೋಂ ಮೈದುನುಮಂ ಇಲ್ಲ. ಸೂರ್ಯಮಿತ್ರನೆಂಬ ಪೆಸರ್ ಎನಗುಂಟು, ನಿಮ್ಮ ಮಾವಣ್ ಅಪ್ಪ ಸೂರ್ಯಮಿತ್ರನ್ ಅಲ್ಲೆನ್ ಎಂದು
ಅವರ್ಗೆ ನುಡಿದುಂ ಮತ್ತಂ ಇಂತೆಂದಂ ನೀಂ ಆರ್ಗೆ ಆರ್ ಆದೊಡೆ ಏಂ ವಿದ್ಯಾರ್ಥಿಗಳಾಗಿ ಓದಂ ಕಲ್ವೆಂ ಎಂಬ ಅಳ್ತಿಯೋಳ್ ಬಂದಿರ್ ಅಪ್ಪಡೆ ಬೈಕಂದಿರಿದು ಕಪ್ಪಡಮಂ ಮುಟ್ಟು ಇರುಳುಂ ಪಗಲುಂ ಅಲಸದೆ ನಿರ್ಬಂಧದಿಂದ ಓದಲ್ ಅರ್ಪೊಡೆ ನಿಮ್ಮನ್ ಓದಿಸಲ್ ಅಕ್ಕುಂ ಎಂದೊಡೆ ಅವರ್ಗುಳುಮಂ ಇಂ ದಯಗೈಯಿಂ ಮಹಾಪ್ರಸಾದಂ ಎಂದು ಪಡೆಮಟ್ಟು ಹರ್ಷಚಿತ್ತರಾಗಿ ಒಳ್ಳಿ ತಪ್ಪ ದಿವಸ ವಾರ ವಿದ್ಯಾನಕ್ಷತ್ರದಂದು ತಮ್ಮ ಅನುಕೂಲದೋಳ್ ಓಜರ್ಗೆ ಎರಗಿ ಪಡೆವಟ್ಟು ವಿದ್ಯಾ ಪ್ರಾರಂಭಂಗೈದರ್. ಸೂರ್ಯಮಿತ್ರುನುಂ ಅವರನ್ ಇರುಳುಂ ಪಗಲುಂ ನಿರಂತರಂ ನಿರ್ಬಂಧದಿಂದ ಓದಿಸಿ 7-8 ವರ್ಷದಿಂದೊಳಗೆ 4 ವೇದಮುಮಂ 6 ಅಂಗಮುಂ 18 ಧರ್ಮಶಾಸ್ತ್ರಂಗಳುಂ ಮೀಮಾಂಸಾ ನ್ಯಾಯವಿಸ್ತರಂ ವ್ಯಾಕರಣಂ ಪ್ರಮಾಣಂ ಛಂದಮಲಂಕಾರಂ ನಿಘಂಟು ಕಾವ್ಯ ನಾಟಕಂಗಳುಂ ಚಾಣಕ್ಯಂ ಸಾಮುದ್ರಿಕಂ ಶಾಲಿಹೋತ್ರಂ ಪಾಳಕಾಪ್ಯಂ ಹಾಣಿತಂ ಚರಕಂ ಅಶ್ವಿನಿಮತಂ ಬಾಹಲಂ ಸುಶ್ರುತಂ ಕ್ಷಾರಪಾಣೀಯಂ ಮೊದಲಾಗೊಡೆಯ ನರವೈದ್ಯಂಗಳುಂ ಜ್ಯೋತಿಷ್ಯಂ ಮಂತ್ರವಾದಂ ಮೊದಲಾಗೊಡೆಯ ಶಾಸ್ತ್ರங்கள் ಎಲ್ಲಮಂ ನೆರೆಯೇ ಕಲ್ಪಿಸಿ ಯೋಗ್ಯರ್ ಮಾಡಿದೊಡೆ ಅವರ್ ನಿಮ್ಮ ಪ್ರಸಾದದಿಂದ ಎಲ್ಲಾ ಶಾಸ್ತ್ರಮಂ ಕಳ್ತು ಪಂಡಿತರೆಂ ಆದೆಂ ಎಂದು ಆದಮಾನುಂ ವಸೆದುಂ ಇನ್ನು ಎಮ್ಮ ನಾಳ್ಗೆ ಹೋದಪೆಂ ಎಂದು ಓಜರ್ಗೆ ಎರಗಿ ಪೊಡೆವಟ್ಟು ಬೀಳ್ಕೊಂಡೆ ಆಗಳ್ ಓಜರ್ ಎಂದರ್ ನೀಂ ಎಮ್ಮ ತಂಗೆಯ ಮಕ್ಕಳಿರ್ ಸೋದರಳಿಯಂದಿರ್ ಅಪ್ಪಿರ್ ನಿಮಗೆ ಆಂ ಪಸರಂ ಕೊಟ್ಟೇನ್ ಇಲ್ಲ ಏಕೆ ಎಂದೊಡೆ ಮುನ್ನಿನಂತೆ ತಂದೆಯಲ್ಲಿ ಉರ್ಕಿ ಕೆಟ್ಟಂತಿರೆ ಇಲ್ಲಿಯುಂ ಎತ್ತ ಆಣುಂ ಉರ್ಕಿ ಕಿಡುವಿರೆ ಎಂದು ಆಂ ನಿಮ್ಮಂ ಯೋಗ್ಯರಂ ಮಾಡುವ ಕಾರಣಮ್ಮಾಗಿ ನಿಮಗೆ ಪಸರಂ ಕೊಟ್ಟೇನ್ ಇಲ್ಲ ಅದಕ್ಕೆ ಮುಳಿಯದೆ ಇರಿಂ ಕ್ಷಮಿಸಿಂ ಎಂದು ಒಡಲುಂ ತುಡಲುಂ ಸಂಬಳಮಂ ಕೊಟ್ಟು ಕಳಿಪಿದ. ಆಗಳ್ ಪಿರಿಯಾತನ್ ಅಗ್ನಿಭೂತಿ ಎಂಬೋಂ ಮಾವನ್ ಯಮಗೆ ಪಸರಂ ಕೊಡದೆ ಇರುವರುಮಂ ಯೋಗ್ಯರಂ ಮಾಡಿದನ್ ಎಂದು ಉಪಕಾರಮಂ ಮನದೆ ಬಗೆದು ಆದಮಾನುಂ ಸಂತೋಷಂ ಪಟ್ಟಂ ಕಿರಿಯಾತಂ ವಾಯುಹೂತಿ ಸೂರ್ಯಮಿತ್ರಂ ಗೈದುದು ಎಲ್ಲಂ ಅಪಕಾರಂ ಎಂದು ಬಗೆದು ಎಂದು ಅಪ್ಪೊಡೆ ಎಮ್ಮ ಮಾವಂ ಬೈಕಂದಿರಿದು ತಂದ ಕೂಳ್ಗೆ ನೆರಂ ಎಣ್ಣೆಯಂ ಅಕ್ಕು ಉಪ್ಪನಕ್ಕೆ ಕಳಿಯನಕ್ಕೆ ಎಂದ ಅಪ್ಪಡಮಂ ಇಕ್ಕಿಯುಂ ಎರೀಸಿಯುಂ ಅರಿಯಂ ಕೆರೆಗೆ ಹೋಗಿ ಮೀವ ಆಗಳ್ ತಲೆಯಂ ಪೂಸಲ್ ಎಣ್ಣೆಯನ್ ಅಪ್ಪಡಂ ಎರೆಯಿಸಿ ಅರಿಯಂ ತಾಂ ದಿವ್ಯಮಪ್ಪ ಆಹಾರಂಗಳಂ ದಿವಸ ದಿವಸಕ್ಕಂ ಪಲಂಬರ್ ನಂಟರ್ಕಳುಂ ಆಳ್களுಂ ಬೆರಸಿ ಉಣ್ಗುಂ ಪರ್ವ ದಿವಸದೋಳ್ ಅಪ್ಪೊಡೆ ಎಂದು ಆಣುಂ ಇವರ್ಗೆ ಉಣಲ್ ಇಕ್ಕಿಂ ಎಂದು ಅರಿಯಂ ಪಂಚಮಹಾಪಾತಕನ್ ಎಮ್ಮನ್ 7-8 ವರ್ಷಂಬರಂ ಬಗೆವರಂ ಬಗೆವಂತೆ ದಂಡಿಸಿದನೆಂದು ಮನದೋಳ್ ಮುಳಿಸಂ ಭಾವಿಸಿ ಪೊರಮಟ್ಟು ಪೋದನ್ ಅಂತು ಈರ್ವರುಂ ಹೋಗಿ ಕತಿಪಯ ದಿವಸಗಳಿಂ ಕೌಶಂಬಿಯನ್ ಎಯ್ದಿ ತಮ್ಮ ಮನೆಯಂ ಪೊಕ್ಕು ತಾಯಂ ಕಂಡು ತುಳಿಲ್ಗೆ ಎಯ್ದು ಪಂಡಿತರಾಗಿ ಬಂದುದಂ ಪೇಳ್ದು ಮಿಂದು ಉಂಡು ವಿಶ್ರಮಿಸಿ ಒಳ್ಳಿ ತಪ್ಪ ದಿವಸ ವಾರ ನಕ್ಷತ್ರದೋಳ್ ಅತಿಬಲ ಮಹಾರಾಜನಂ ಕಂಡು ಈರ್ವರುಂ ಬೇರೆ ಬೇರೆ ಉಪಶ್ಲೋಕಿಸಿ ಕ್ರಿಯಾಕಾರಕ ಸಂಬಂಧದಿಂದಂ ವಖಾಣಿಸಿ ತಮ್ಮ ಪಂಡಿತ ಇಕ್ಕೆಯನ್ ಅರಿಪಿದೊಡೆ ಸಭೆಯೋಳ್ ಇದ್ದ ಪಂಡಿತ ಜನಂ ಎಲ್ಲಂ ಮೆಚ್ಚಿ ಬಿಚ್ಚಳಿಸಿ ಹೊಗಳ್ದೊಡೆ ಅರಸಂ ಸಂತುಷ್ಟ ಚಿತ್ತನಾಗಿ ವಸೆದು ನಿಮ್ಮ ತಂದೆಯ ಮಂತ್ರಿಪದಮಂ ಬಾಳುಮಂ ಕೈಕೊಳ್ಳಿಂ ಎಂದು ಕೊಟ್ಟೊಡೆ ಮಹಾಪ್ರಸಾದಂ ಎಂದು ಎರಗಿ ಪೊಡೆವಟ್ಟು ಕೈಕೊಂಡು ಸುಖದೋಳ್ ಬಾಳುತ್ತಂ ಪಲಂಬರ್ ಪಂಡಿತರ್ಕಳ್ಗೆ ಓದುಗಳಂ ಒಕ್ಕಾಣಿಸುತ್ತಂ ಲೋಕದೋಳ್ ಅರಮನೆಯೊಳಂ ಪೂಜ್ಯರಾಗಿ ಸುಖ ಸಂಕಥ ವಿನೋದದಿಂ ಕಾಲಂ ಸಲೆ. ಧನ್ಯವಾದಗಳು.